ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಅವಲಕ್ಕಿ ಮತ್ತು ಕಡಲೆ ಹಿಟ್ಟನ್ನು ಬಳಸಿ ರುಚಿಯಾಗಿ ಮತ್ತು ಗರಿಗರಿಯಾಗಿರುವಂತಹ ಸ್ನ್ಯಾಕ್ಸ್ ಮಾಡಿದ್ದೀನಿ. ಈ ಸ್ನ್ಯಾಕ್ಸ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅದರಲ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಸ್ನ್ಯಾಕ್ಸ್ನ ನಾವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಡಬಹುದು, ಬೇಗ ಹಾಳಾಗೋದಿಲ್ಲ. ಈ ಸ್ನ್ಯಾಕ್ಸ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು 3/4 ಕಪ್ ಆಗೋಷ್ಟು ಅವಲಕ್ಕಿ ತಗೊಳ್ತಾ ಇದ್ದೀನಿ, ಪೇಪರ್ ಅವಲಕ್ಕಿ. ನಿಮಗೆ ಸ್ನ್ಯಾಕ್ಸ್ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ನೀವು ತಗೊಳ್ಳಿ, ಆದರೆ ಅಳತೆ ಪ್ರಕಾರನೇ ತಗೋಬೇಕಾಗುತ್ತೆ. ಇವಾಗ ಅದನ್ನು ಒಂದು 2 ಸರಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಪೇಪರ್ ಅವಲಕ್ಕಿ ಅಲ್ವಾ ಅಂತ ಹಾಗೆ ಸ್ನ್ಯಾಕ್ಸ್ನ ಮಾಡಬೇಡಿ. ಈ ರೀತಿ ಒಂದು 2 ಸರಿ ತೊಳೆದು ಆ ನಂತರ ಸ್ನ್ಯಾಕ್ಸ್ನ ಮಾಡಬೇಕಾಗುತ್ತೆ. ಜಾಸ್ತಿ ಒತ್ತಿ ತೊಳೆಯೋದೇನು ಬೇಡ, ಹಾಗೆ ನೀರು ಹಾಕ್ಬಿಟ್ಟು ಬೆರಳಾಡಿಸಿದ್ರೆ ಸಾಕು. ಅದರಲ್ಲಿರುವಂತಹ ಕೊಳೆ ಎಲ್ಲ ಹೋಗಿ ಅವಲಕ್ಕಿ ಪಳ ಒಳೆಯೋ ಥರ ಆಗಿಬಿಡುತ್ತೆ. ಇವಾಗ ಅದನ್ನು ಒಂದು 2 ಸರಿ ಚೆನ್ನಾಗಿ ತೊಳೆದಿದ್ದಾಯಿತು. 2 ಸರಿ ತೊಳೆಯೋ ಅಷ್ಟರಲ್ಲಿ ಅವಲಕ್ಕಿ ಪೂರ್ತಿ ಮೆತ್ತಗಾಗ್ಬಿಟ್ಟಿದೆ ನೋಡಿ. ಮತ್ತೆ ನೀರು ಹಾಕಿ ಅದನ್ನು ನೆನೆಯೋದಕ್ಕೆ ಇಡೋದೇ ಬೇಡ, ಅಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಇದಕ್ಕೆ 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಇರುತ್ತೆ ನೋಡಿ, ಅದನ್ನು ದಪ್ಪವಾಗಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. 1 ಮೆಣಸಿನ್ಕಾಯಿ ಪುಡಿ ಸಾಕಾಗುತ್ತೆ. ಸ್ವಲ್ಪ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿನ ದಪ್ಪವಾಗಿ ಪುಡಿ ಮಾಡಿ ಹಾಕಿದ್ದೀನಿ, ಹಾಗಾಗಿ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಮೊದಲೇ ನೀರು ಹಾಕ್ತಾ ಇಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಡ್ರೈ ಥರನೇ ಕಲಿಸ್ತಾ. ಇದನ್ನು ಕಲಿಸುವಾಗ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಹನಿನೂ ಸಹ ನೀರು ಹಾಕಬೇಡಿ. ನೀರು ಹಾಕೋದ್ರಿಂದ ಪೂರ್ತಿ ತೆಳುವಾಗಿಬಿಡುತ್ತೆ. 1 ಕಪ್ ಅವಲಕ್ಕಿಗೆ 1 ಕಪ್ ಕಡಲೆ ಹಿಟ್ಟು ಕರೆಕ್ಟ್ ಆಗುತ್ತೆ. ಅವಲಕ್ಕಿಯಲ್ಲಿ ನೀರಿರುತ್ತೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಕಲಿಸುವಾಗ ನೀರನ್ನು ಮಾತ್ರ ಹಾಕಬೇಡಿ. ಇದನ್ನು ಕಲಿಸುವಾಗ ಕೈಗೆ ಅಂಟಿಡಿಯುತ್ತೆ, ಆವಾಗ ನೀವು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ. ಇವಾಗ ನಾನು ಅದನ್ನು ಯಾವ ಥರ ಕಲಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಚಪಾತಿ ಮಾಡುವಾಗ ಹಿಟ್ಟನ್ನು ಕಲಿಸ್ತೀವಲ್ಲ, ಆ ಹದದಲ್ಲಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪನೂ ಅಂಟಿಡಿತಾ ಇಲ್ಲ. ಇವಾಗ ಅದನ್ನು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದನ್ನು ಲಟ್ಸೋದಕ್ಕೆ ಅಂತ ಶೆಲ್ಫ್ ಕಲ್ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಇದನ್ನು ಲಟ್ಸುವಾಗ ಅಕ್ಕಿ ಹಿಟ್ಟಲ್ಲೂ ಸಹ ಲಟ್ಟಿಸ್ಬಹುದು. ಸ್ನ್ಯಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಅದನ್ನು ಉಂಡೆಯಾಗಿ ತಗೊಳ್ತಾ ಇದ್ದೀನಿ. ನಾವು ಚಪಾತಿ ಮಾಡೋದಕ್ಕೆ ಉಂಡೆ ತಗೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪವಾಗಿ ತಗೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ದಪ್ಪವಾಗಿ ಇದನ್ನು ಲಟ್ಟಿಸ್ಬೇಕು ಮತ್ತು ಸ್ವಲ್ಪ ಅಗಲವಾಗಿ ಲಟ್ಟಿಸ್ಬೇಕು, ಹಾಗಾಗಿ ಸ್ವಲ್ಪ ದಪ್ಪ ಉಂಡೆಯಾಗಿ ತಗೊಂಡಿದ್ದೀನಿ. ಇದನ್ನು ಲಟ್ಟಿಸುವಾಗ ಪೂರ್ತಿ ತೆಳುವಾಗಿ ಮಾತ್ರ ಲಟ್ಟಿಸ್ಬೇಡಿ. ಚಪಾತಿ ಮಾಡ್ತೀವಲ್ಲ ತೆಳುವಾಗಿ, ಅದಕ್ಕಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಅಗಲವಾಗಿ ಮತ್ತು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದಾಯಿತು. ಒಂದು ಚಾಕುನ ಸಹಾಯದಿಂದ ನಾನಿಲ್ಲಿ ಅದನ್ನು ಉದ್ದುದ್ದವಾಗಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಯಾವ ಥರ ಶೇಫಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ನಾನಿಲ್ಲಿ ಟ್ರಯಾಂಗಲ್ ಥರ ಕಟ್ ಮಾಡ್ತಾ ಇದ್ದೀನಿ. ಟ್ರಯಾಂಗಲ್ ಥರ ಸ್ನ್ಯಾಕ್ಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಇವಾಗ ಅದನ್ನೆಲ್ಲ ಟ್ರಯಾಂಗಲ್ ಥರ ಕಟ್ ಮಾಡಿದ್ದಾಯಿತು. ಟ್ರಯಾಂಗಲ್ ಥರ ಸ್ನ್ಯಾಕ್ಸು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಲಟ್ಟಿಸುವಾಗ ನಾನು ಮೊದಲೇ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ನೋಡಿ. ಬಿಸಿಯಾಗಿದೆಯೋ ಇಲ್ವೋ ಅಂತ ಒಂದು ಸರಿ ಚೆಕ್ ಮಾಡ್ತಾ ಇದ್ದೀನಿ. ಇದನ್ನು ಬೇಯಿಸುವಾಗ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಬಿಸಿ ಆಗಿರಬೇಕು. ಬಿಸಿ ಆಗಿಲ್ಲ ಅಂದರೆ ಹೊಡೆದೋಗ್ಬಿಡುತ್ತೆ ಸ್ನ್ಯಾಕ್ಸು, ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರನೇ ನಾವು ಸ್ನ್ಯಾಕ್ಸ್ನ ಎಣ್ಣೆ ಒಳಗಡೆ ಹಾಕಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪನೇ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸುವಾಗ ಟೈಮಿಂಗ್ಸ್ ಏನು ನೋಡೋದು ಬೇಡ, ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿದರೆ ಸಾಕು.
ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿದರೆ ಗರಿ ಗರಿಯಾಗಿ ಸ್ನ್ಯಾಕ್ಸು ರೆಡಿ ಆಗುತ್ತೆ. ಇವಾಗ ಅದು ಚೆನ್ನಾಗಿ ಬೆಂದಿದೆ, ಅದನ್ನು ತೆಗೆದಾಕ್ತಾ ಇದ್ದೀನಿ. ಎರಡನೇ ಸರಿ ಹಾಕ್ತಾ ಇದ್ದೀನಿ ನೋಡಿ, ಅದು ಅಷ್ಟೇ ಚೆನ್ನಾಗಿ ಬಂದಿದೆ. ಇದನ್ನು ಎಣ್ಣೆ ಒಳಗಡೆ ಹಾಕಿ ಬೇಯಿಸುವಾಗ ಸ್ಮೆಲ್ ಮಾತ್ರ ಸಖತ್ತಾಗಿ ಘಮ್ ಅಂತ ಬರ್ತಾ ಇದೆ ಫ್ರೆಂಡ್ಸ್. ನೀವು ಈ ರೀತಿ ಸ್ನ್ಯಾಕ್ಸ್ನ ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ಈ ಸ್ನ್ಯಾಕ್ಸ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಎರಡನೇ ಸಾರಿ ಹಾಕಿದ್ದಂತಹ ಸ್ನ್ಯಾಕ್ಸನ್ನು ನಾನು ತೆಗಿತಾ ಇದ್ದೀನಿ ನೋಡಿ, ಅದು ಅಷ್ಟೇ ಚೆನ್ನಾಗಿ ರೆಡಿಯಾಗಿದೆ. 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅವಲಕ್ಕಿಯಿಂದ ಗರಿ ಗರಿಯಾಗಿರುವಂತಹ ಸ್ನ್ಯಾಕ್ಸು ಸೂಪರಾಗಿ ರೆಡಿಯಾಗಿದೆ. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಸ್ನ್ಯಾಕ್ಸ್ನ ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಕಾಫಿ ಟೀ ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂತಹ ಈ ಗರಿಗರಿಯಾದ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.